Hey guys, welcome back to the channel. So finally ಇವತ್ತಿನ ಮೋಸ್ಟ್ ಅವೈಟೆಡ್ ಮನಿ ಇನ್ ದ ಬ್ಯಾಂಕ್ ಪ್ರೀಮಿಯಂ ಲೈವ್ ಇವೆಂಟ್ ಕೂಡ ಮುಗಿದಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿ ಇರಲಿಲ್ಲ, ಬಟ್ ಡಬ್ಲ್ಯೂ ಅವರು ಶಾಕ್ ನಂತೂ ಸಿಕ್ಕಾಪಟ್ಟೆ ಜಾಸ್ತಿ ಪುಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಟ್ರೂತ್ ರಿಟರ್ನ್ ಇದೆಯಲ್ಲ, ಅದಂತೂ ಎಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗಿದೆ. ಸೊ ಡಬ್ಲ್ಯೂ ಅವರು ಮೊದಲು ಟ್ರೂತ್ ಅವ್ರನ್ನ ರಿಲೀಸ್ ಮಾಡ್ತಾರೆ, ಅದಾದ್ಮೇಲೆ ಸಡನ್ ಆಗಿ ಟ್ರೂತ್ ಅವರ ರಿಟರ್ನ್ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಇದು ಹೇಗೆ ಸಾಧ್ಯ ಅಂತ ನಿಮ್ಮೆಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಕಾಡ್ತಾ ಇರುತ್ತೆ. ಅಂಡ್ ಆ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ. ಮನಿ ಇನ್ ದ ಬ್ಯಾಂಕ್ ಮುಗಿದ್ಮೇಲೆ ಮನಿ ಇನ್ ದ ಬ್ಯಾಂಕ್ ನ ಪ್ರೆಸ್ ಕಾನ್ಫರೆನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಇರ್ತಾರೆ, ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ. ಟ್ರೂತ್ ಅವರ ರಿಟರ್ನ್ ಇವತ್ತು ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಕ್ತಲ್ವಾ? ಅಂಡ್ ಅದಕ್ಕೂ ಮುಂಚೆ ನೀವು ಟ್ರೂತ್ ಅವ್ರನ್ನ ರಿಲೀಸ್ ಮಾಡಿದ್ರಿ, ಸೊ ಅವರು ನಿಜವಾಗ್ಲೂ ಕೂಡ ರಿಲೀಸ್ ಆಗಿದ್ರಾ ಅಥವಾ ಇದೆಲ್ಲದೂ ಕೂಡ ಸ್ಟೋರಿ ಲೈನ್ ಪಾರ್ಟ್ ಅಂತ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಪ್ರಶ್ನೆ ಕೇಳಿದಾಗ ನಮ್ಮ ಟ್ರಿಪಲ್ ಎಚ್ ಅವರು ಸಿಂಪಲ್ ಆಗಿ ಅದೆಲ್ಲದೂ ಕೂಡ ಶೋನ ಪಾರ್ಟ್ ಅಂತ ಆನ್ಸರ್ ಮಾಡ್ತಾರೆ. ಅಂಡ್ ಈ ಒಂದು ಸ್ಟೇಟ್ಮೆಂಟ್ ಬಂದಾಗ ಅಪ್ಡೇಟ್ ಗಳ ಸುರಿಮಳೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಗಾಯ್ಸ್, ಟ್ರೂತ್ ಅವ್ರನ್ನ ಡಬ್ಲ್ಯೂ ಅವರು ನಿಜವಾಗ್ಲೂ ಕೂಡ ರಿಲೀಸ್ ಮಾಡಿದ್ರು. ಇವನ್ ಇನ್ನೂ ಕೂಡ ಅವರಿಗೆ ಹೊಸ ಕಾಂಟ್ರಾಕ್ಟ್ ನ ಆಫರ್ ಮಾಡಿಲ್ಲ ಅಂತ ಅನ್ಕೋತೀನಿ. ಟ್ರೂತ್ ಅವರ ರಿಲೀಸ್ ಕೇಸು ಯಾವ ರೀತಿ ಇತ್ತು ಅಂತ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂದ್ರೆ ಟ್ರೂತ್ ಅವರ ಕಾಂಟ್ರಾಕ್ಟ್ ಇನ್ನು ಕಂಪನಿಯಲ್ಲೇ ಇದೆ, ಬಟ್ ಇನ್ನ ಸ್ವಲ್ಪ ದಿನದಲ್ಲಿ ಆ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗ್ತಾ ಇದೆ. ಅದರಿಂದ ಡಬ್ಲ್ಯೂ ಅವರು ಟ್ರೂತ್ ಅವರಿಗೆ ಮುಂಚೆನೆ ತಿಳಿಸಿದ್ರು, ನಾವು ನಿಮಗೆ ಹೊಸ ಕಾಂಟ್ರಾಕ್ಟ್ ನ ಕೊಡ್ತಾ ಇಲ್ಲ, ನಿಮ್ಮ ಕಾಂಟ್ರಾಕ್ಟ್ ಮುಗಿದ ಕೂಡಲೇ ನೀವು ಕಂಪನಿಯಿಂದ ಹೊರಗಡೆ ಹೋಗ್ತೀರಾ ಅಂತ. ಅಂಡ್ ಅದರಿಂದನೇ ನಮ್ಮ ಟ್ರೂತ್ ಅವರು ಒಂದು ಟ್ವೀಟ್ ನ ಮಾಡಿ ತಿಳಿಸ್ತಾರೆ, ನಾನು ಇನ್ ಮುಂದೆ ಡಬ್ಲ್ಯೂ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇಲ್ಲ ಅಂತ. ಅದೆಲ್ಲ ಆಗಿ ಕೇವಲ 7 ದಿನದಲ್ಲಿ ನಮ್ಮ ಟ್ರೂತ್ ಅವರು ಮನಿ ಇನ್ ದ ಬ್ಯಾಂಕಿಗೆ ರಿಟರ್ನ್ ಆಗ್ತಾರೆ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಡಬ್ಲ್ಯೂ ಕಂಪನಿ ಅವರು ರಿಯಲ್ ಆಗಿ ಟ್ರೂತ್ ಅವ್ರನ್ನ ರಿಲೀಸ್ ಮಾಡಿದ್ರಂತೆ. ನಮ್ಮ ಟ್ರಿಪಲ್ ಎಚ್ ಅವರು ಇಲ್ಲಿ ಸ್ಟೇಟ್ಮೆಂಟ್ ನ ಕೊಡ್ತಾ ಇದಾರಲ್ಲ, ಇದೆಲ್ಲದೂ ಕೂಡ ಒಂದು ವರ್ಕು ಶೋನ ಭಾಗ ಅಂತ. ಅದೇನು ಇಲ್ಲ ಗೈಸ್, ನಮ್ಮ ಟ್ರಿಪಲ್ ಎಚ್ ಅವರೇ ರಿಯಲ್ ಆಗಿ ಟ್ರೂತ್ ಅವ್ರನ್ನ ರಿಲೀಸ್ ಮಾಡಿದ್ರಂತೆ. ಬಟ್ ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರ ಕಾರಣದಿಂದ ಟ್ರೂತ್ ಅವರು ವಾಪಸ್ ಬಂದಿದ್ದಾರೆ. ಜಾನ್ ಸಿನಾ ಅವರು ಪುಷ್ ಮಾಡಿದಾರಂತೆ, ಇಲ್ಲ ಟ್ರೂತ್ ಅವ್ರನ್ನ ರಿಲೀಸ್ ಮಾಡಿದ್ದು ತಪ್ಪು, ನೀವು ಮತ್ತೊಮ್ಮೆ ಅವ್ರನ್ನ ರೀಹೈರ್ ಮಾಡ್ಕೊಳ್ಳಿ ಅಂತ. ಅಂಡ್ ಅದಲ್ದಲೇ ಈಗ ಇಂಟರ್ನೆಟ್ ಅಲ್ಲಿ ನಿಮಗೆ ಗೊತ್ತಿರಬಹುದು, ವಿ ವಾಂಟ್ ಟ್ರೂತ್ ಹ್ಯಾಶ್ ಟ್ಯಾಗ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ವಿ ವಾಂಟ್ ಟ್ರೂತ್ ಅನ್ನೋ ಒಂದು ಚಾನ್ಸ್ ಗಳು ಕೂಡ ಡಬ್ಲ್ಯೂ ನ ಹೈಜಾಕ್ಟ್ ಮಾಡ್ತಾ ಇತ್ತು. ಅಂಡ್ ಅದನ್ನೆಲ್ಲದನ್ನು ಕೂಡ ಡಬ್ಲ್ಯೂ ಅವರು ಮೊದಲು ನಿಲ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಫ್ಯಾನ್ಸ್ ಗಳು ಚಾನ್ಸ್ ನ ಮಾಡಬೇಕಾದ್ರೆ ಅದನ್ನೆಲ್ಲದನ್ನು ಕೂಡ ಕಟ್ ಮಾಡ್ತಾ ಇದ್ರು, ಸೈನ್ ಬೋರ್ಡ್ ನೆಲ್ಲದನ್ನು ಕೂಡ ತಗೊಂಡೋಗಿ ಎಸಿತಾ ಇದ್ರು. ಬಟ್ ಅದಾದ್ಮೇಲೆ ಸ್ಮ್ಯಾಕ್ ಡೌನ್ ನಲ್ಲಿ ನಾವು ಗಮನಿಸ್ತೀವಿ, ಸ್ಮ್ಯಾಕ್ ಡೌನ್ ನಲ್ಲೂ ಕೂಡ ಫ್ಯಾನ್ಸ್ ಗಳು ವಿ ವಾಂಟ್ ಟ್ರೂತ್ ಅನ್ನೋ ಒಂದು ಸೈನ್ ಬೋರ್ಡ್ ನ ಇಟ್ಕೊಂಡು ಬಂದಿರ್ತಾರೆ. ಸೊ ಸ್ಮ್ಯಾಕ್ ಡೌನ್ ಗಿಂತ ಮುಂಚೆ ಡಬ್ಲ್ಯೂ ಅವರು ಡಿಸೈಡ್ ಮಾಡೋದ್ರಂತೆ, ಅಂದ್ರೆ ಕಳೆದ 72 ಗಂಟೆಗಳಲ್ಲಿ ಆಗಿರ್ತಕ್ಕಂತಹ ಡಿಸಿಷನ್ ಇದು. ನಮ್ಮ ಜಾನ್ಸಿನ್ ಅವರು ಕೂಡ ಟ್ರಿಪಲ್ ಎಚ್ ಅವರಿಗೆ ಹೇಳಿರೋದ್ರಿಂದ ಅಂಡ್ ಫ್ಯಾನ್ಸ್ ಗಳ ಡಿಮ್ಯಾಂಡ್ ಇಂದ ಟ್ರೂತ್ ಅವರು ನಮಗೆ ಮತ್ತೊಮ್ಮೆ ನೋಡೋದಕ್ಕೆ ಸಿಕ್ಕಿದ್ದಾರೆ ಇವತ್ತಿನ ಮನಿ ಇನ್ ದ ಬ್ಯಾಂಕ್ ಅಲ್ಲಿ. ಅಂಡ್ ಪ್ರಾಬಬ್ಲಿ ಜಾನ್ಸಿನಾ ಹಾಗೆ ಟ್ರೂತ್ ಅವರ ನಡುವೆ ಫ್ಯೂಚರ್ ಪ್ಲಾನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಇವರ ನಡುವೆನೇ ಒಂದು ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ವಿಚಾರಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರು ಸ್ಟೇಟ್ಮೆಂಟ್ ನ ಕೊಡ್ತಾರಲ್ಲ, ಇದೆಲ್ಲದೂ ಕೂಡ ಶೋನಾ ಭಾಗ ಅಂತ. ಆ ಒಂದು ವಿಚಾರಕ್ಕೆ ಟ್ರೂತ್ ಅವರ ಮಗ ಕೂಡ ರಿಯಾಕ್ಟ್ ಮಾಡ್ತಾ, ಇಲ್ಲ ಇದೆಲ್ಲದೂ ಕೂಡ ಸುಳ್ಳು ಅಂತ ತನ್ನ ಸ್ಟೋರಿಯಲ್ಲಿ ಹಾಕೊಂಡಿದ್ದಾನೆ. ಸ್ಟಾಪ್ ದ ಕ್ಯಾಪ್ ಅಂತ ಅವನು ಒಂದು ಕ್ಯಾಪ್ಷನ್ ಕೊಟ್ಟಿದ್ದಾನೆ. ಅಂದ್ರೆ ಸುಳ್ಳು ಹೇಳೋದನ್ನ ಸ್ವಲ್ಪ ನಿಲ್ಲಿಸಿ ಅಂತ ಟ್ರೂತ್ ಅವರ ಮಗನೇ ಟ್ರಿಪಲ್ ಎಚ್ ಅವರಿಗೆ ಹೇಳ್ತಾ ಇದ್ದಾನೆ ಅಂತಾನೆ ಹೇಳ್ಬಹುದು. ಅಷ್ಟೇ ಅಲ್ಲ ಗೈಸ್, ಟ್ರೂತ್ ಅವರ ಕ್ಯಾರೆಕ್ಟರ್ ಅಲ್ಲೂ ಕೂಡ ಒಂದು ಬಿಗ್ ಚೇಂಜ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಇಷ್ಟು ದಿನ ಫನ್ನಿ ಆಗಿ ನಮಗೆ ಟ್ರೂತ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ರು. ಜಾನ್ಸಿನ್ ಅವ್ರನ್ನ ನೀನು ನನ್ನ ಚೈಲ್ಡ್ಹುಡ್ ಹೀರೋ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ರು. ಬಟ್ ಈಗ ಟ್ರೂತ್ ಅವರ ಸೀರಿಯಸ್ ಕ್ಯಾರೆಕ್ಟರ್ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ಟ್ರೂತ್ ಅವರ ನೇಮ್ ಕೂಡ ಚೇಂಜ್ ಆಗಿ ಇನ್ ಮುಂದೆ ಟ್ರೂತ್ ಅವರು ನಮಗೆ ಕಂಪನಿಯಲ್ಲಿ ರಾನ್ ಕಿಲ್ಲಿಂಗ್ಸ್ ಅನ್ನೋ ಒಂದು ನೇಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಡಬ್ಲ್ಯೂ ಅವರು ಮರ್ಚೆಂಡೈಸ್ ನ ಕೂಡ ಈಗಾಗಲೇ ರಿಲೀಸ್ ಮಾಡಿದ್ದಾರೆ. ಸೊ ಟ್ರೂತ್ ಅವರ ಕ್ಯಾರೆಕ್ಟರ್ ಹಾಗೆ ನೇಮ್ ಚೇಂಜ್ ಆಗಿದೆ. ಇನ್ ಮುಂದೆ ಟ್ರೂತ್ ಅವರು ನಮಗೆ ರಾನ್ ಕಿಲ್ಲಿಂಗ್ ಅನ್ನೋ ಒಂದು ನೇಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಇದೇ ಟ್ರೂತ್ ಅವರ ಒರಿಜಿನಲ್ ನೇಮು. ಸೊ ಈಗ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಟ್ರೂತ್ ಅವ್ರನ್ನ ನೋಡೋದಕ್ಕೆ. ಅಂಡ್ ಹೋಗ್ತಾ ಇನ್ನ ಒಂದು ಚಿಕ್ಕ ಅಪ್ಡೇಟ್ ಏನಪ್ಪಾ ಅಂದ್ರೆ, ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಸಲ್ಮೇನಿಯಾ 42 ಕೂಡ ಅನೌನ್ಸ್ ಮಾಡಿದ್ದಾರೆ. ಇವತ್ತು ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಅನೌನ್ಸ್ ಮಾಡ್ತಾರೆ, ನಾವು ಮತ್ತೊಮ್ಮೆ ಲಾಸ್ ವೇಗಾಸ್ಗೆ ಹೋಗ್ತಾ ಇದೀವಿ, ಸೇಮ್ ಎಲಿಜಿಯನ್ ಸ್ಟೇಡಿಯಂಗೆ ಹೋಗ್ತಾ ಇದೀವಿ ಅಂತ. ಅಂಡ್ ಲೋಗೋನ ನೀವು ಇಲ್ಲಿ ನೋಡ್ತಾ ಇರಬಹುದು, ನನಗಂತೂ ಇದಾ ಲೋಗೋ ಅಂತ ಅನಿಸ್ತಾ ಇದೆ. ಏನೋ ಒಂದ್ ರೀತಿ ಇದು ರಸಲ್ಮೇನಿಯಾ ಅಂತ ಅನ್ನಿಸ್ತಾನೆ ಇಲ್ಲ ಗುರು, ಈ ರೀತಿ ಡಬ್ಲ್ಯೂ ಅವರು ಅನೌನ್ಸ್ ಮಾಡಿದ್ದಾರೆ. ಏನೇ ಆಗ್ಲಿ, ಸೇಮ್ ಸ್ಟೇಡಿಯಂ ಅಲ್ಲಿ ಅಂದ್ರೆ ರಸಲ್ಮೇನಿಯಾ 41 ಎಲ್ಲಾಗಿತ್ತೋ ಅದೇ ಜಾಗದಲ್ಲಿ ಸೇಮ್ ಪ್ಲೇಸ್ ಅಲ್ಲಿ ರಸಲ್ಮೇನಿಯಾ 42 ಕೂಡ ಆಗ್ತಾ ಇದೆ. ಅಂಡ್ ಲೋಗೋ ನನಗೇನೋ ಚೂರು ಕೂಡ ಇಷ್ಟ ಆಗ್ಲಿಲ್ಲ. ಒಂದು ಕಲರ್ ನ ಡಬ್ಲ್ಯೂ ಅವರು ತೆಗೆದಾಕಿದ್ದಾರೆ, ನನಗೇನೋ ಇಷ್ಟ ಆಗ್ಲಿಲ್ಲ ರಸಲ್ಮೇನಿಯಾ 42 ನ ಲೋಗೋ. ನಿಮ್ಗೆ ಅನ್ನಿಸ್ತು ಲೋಗೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.